ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಹಲವಾರು ವರ್ಷಗಳಿಂದ ಜೆಕೆ ಕಂಪನಿ ರೈತರಿಗೆ ವಿಶ್ವಾಸವಾದ ಕಂಪನಿಯಾಗಿದೆ ಎಂದು ಅಪ್ಪಣ್ಣ ಜಂಬಾಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಮುಂದುವರೆದು ಮಾತನಾಡಿ, ಜೆಕೆ ಕಂಪನಿಯೊಂದು ಖಾಸಗಿ ಕಂಪನಿಯಾಗಿ ಹಲವು ರೈತ ಉತ್ಪಾದನಾ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ್ದು ರೈತ ಸಮುದಾಯದ ನಂಬಿಕೆಗೆ ಪಾತ್ರವಾಗಿದೆ. ಸುಮಾರು 125 ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ಜನರ ಹಾಗೂ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ರೀಜನಲ್ ಮ್ಯಾನೇಜರ್ ಆದ ಅಪ್ಪಣ್ಣ ಜಂಬಾಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಮುಂಡರಗಿ ತಾಲೂಕಿನ ಬರದೂರು ಗ್ರಾಮದ ರೈತರಾದ ಪ್ರಸಾದ್ ಹಡಪದ ಅವರ ಜಮೀನಿನಲ್ಲಿ ಜೆಕೆ ಕಂಪನಿಯಿಂದ ಜರುಗಿದ ಮೆಕ್ಕೆಜೋಳ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ರೈತರ ಆತ್ಮವಿಶ್ವಾಸ ಬಹಳ ಮುಖ್ಯವಾಗಿದ್ದು ಅವರ ಆಸಕ್ತಿ ಹಾಗೂ ಬೆಳೆಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ರೈತರ ಎಲ್ಲ ಉತ್ಪಾದನೆಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದರು. ಮಾರುಕಟ್ಟೆ ಅಭಿವೃದ್ಧಿ ಅಧಿಕಾರಿಗಳಾದ ದೇವರಾಜ ಬಾಳೋಜಿ ಮಾತನಾಡಿ, JKMH ಕಂಪನಿ ತಳಿಯು ಅಲ್ಪಾವಧಿ ತಳಿಯಾಗಿದ್ದು ಅಂದಾಜು 95ರಿಂದ 100 ದಿನಗಳ ಒಳಗಾಗಿ ಉತ್ತಮ ಬೆಳೆ ಬರುತ್ತದೆ. JKMH 8110 ತಳಿಯಲ್ಲಿ 1 ಎಕರೆಗೆ 30ರಿಂದ 35 ಕ್ವಿಂಟಾಲ್ ಇಳುವರಿಯಲ್ಲಿ ಬೆಳೆಗಳನ್ನು ತೆಗೆಯಬಹುದು. ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ರೈತರು ಪಡೆಯಬೇಕೆಂದು ರೈತರಿಗೆ ಮನವಿ ಮಾಡಿದರು. ಜೆಕೆ ಕಂಪನಿಯು ದೇಶದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ್ದು ಪ್ರಸ್ತುತ ಸಂದರ್ಭದಲ್ಲಿ ರೈತರ ಆಶೋತ್ತರಗಳಿಗೆ ಸ್ಪಂದಿಸಿ ಅನನ್ಯವಾದ ಪ್ರಗತಿ ಸಾಧಿಸಿದೆ ಎಂದರು. ಈ ಸಂದರ್ಭದಲ್ಲಿ ಮೈಲಾರಪ್ಪ ನಿಟ್ಟಾಲಿ, ಬಸವರಾಜ್ ಗೌಳಿ, ಮಹಾದೇವಪ್ಪ ಗೌಡ, ಶ್ರೀಯುತ ಕಮಲಾಪುರ ದೇವಪ್ಪ ನಿಟ್ಟಾಲಿ, ಮೈಲಾರಪ್ಪ ಶಿರೋಳ್, ಶರಣಪ್ಪ ಕುರಿ, ಸಪ್ತಗಿರಿ ಎಂಟರ್ಪ್ರೈಸಸ್ ಮಾಲೀಕರಾದ ಮುದುಕೇಶ್ ಸೇರಿದಂತೆ ಇನ್ನೂ ಅನೇಕ ನೂರಾರು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರು ಶೇರ್ ಮಾಡಿ. ಆದ್ರಿ ಏನ್ರಿ ಈ ನಮ್ಮ ಊರಾಗ ಎಲ್ಲರೂ ಹಾಕ್ಯಾರ ಇನ್ನು ಬೀಜ ಆದ್ರೆ ಅವರ ಬಂದು ನಾನು ಹೊಲಕ್ಕೆ ಚುಟ್ಟಮರಕ್ಕೆ ಮೇವಿಗೆ ಬಂದಾಗ ಇದು ಯಾವ್ದಪ್ಪ ಕಂಪ್ನಿ ಬೀಜ ನಾವು ಹಾಕಿವಿ, ಗಂಗಾ ಕಾವೇರಿ ಹಾಕಿವಿ, ಹೈಟೆಕ್ ಹಾಕಿವಿ, 6 ತೆನಿ ಸಣ್ಣ ಹೋದವು, ಅಷ್ಟೊಂದು ಇಳುವರಿ ಇಲ್ಲಿ ಈ ವರ್ಷ ಅಂತ ನಾನು ನೋಡಿದ್ರೆ ನಾ JK ಕಂಪ್ನಿ ಅಪ್ಪ ನನಗೆ ಗೊತ್ತಿದ್ದಿಲ್ಲ, ಏನ ಇದು ಹೊಸ ಕಂಪ್ನಿ ಅಂತ ತಿಳಿದ್ ನಾನು. ಆದ್ರೆ ಇದು ಮಾಹಿತಿ ಪ್ರಕಾರ ಇವತ್ತಿನ ಒಂದು ಫಂಕ್ಷನ್ ಪ್ರಕಾರ ಇದು ಹಳೆ ಕಂಪ್ನಿ ಆದ್ರೆ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಇದು JK ಲಾಂಗ್ಪಾರ್ ಜಗತ್ತಿಗೆ ಕೊಂಡಾಡುವಂತ ಕಂಪ್ನಿ JK ಕಂಪ್ನಿ ಅಂತ ನಾನು ಕೈ ಎತ್ತಿ ಹೇಳ್ತೀನಿ. ಇವತ್ತು ತಳಿ ಹೆಸರೇನು ಯಾವ್ದ್ರಿ? ಊರಿ ಸರ್ ತಳಿ ಯಾವ ಹೆಸರ್ರಿ? ಇದು JK ಕಂಪ್ನಿ ರೀ. JK ಕಂಪ್ನಿ ತಳಿ ಹೆಸರ್ರಿ? ನಂಬರ್ ನಂಬರ್ 8110 ನಂಬರ್. ಇದು 8110. 8110 ಇದೇನ್ ತೋರ್ಸಿರಿ? ಇದ್ರಿ ತೆನಿ ಪ್ರಮಾಣ ರೀ, ಅಂತರ ಅಂತರ ಯಾವ ಅಂತರ ಹಾಕ್ಬೇಕು? ಈ ಅಂತರ ಹಾಕಿದ್ರೆ ಈ ತೆನಿ ಪಾಡ್ ಬರ್ತಾ ಇಷ್ಟು ಇಳುವರಿ ಬರ್ತಾನ ಪ್ರಮಾಣಕ್ಕ ಇದನ್ನ ಅದರಿಂದ ನಿಮ್ಗೆ ಅನುಕೂಲ ಆಗೈತ್ರಿ? ಆಗುತ್ತೆ ಸರ್, ಆಗುತ್ತೆ. ನಿಮ್ಮ ಹೆಸರಣ್ಣಮ್ಮ? ನಿರ್ಮಲಾ ಸರ್. ಹೆಂಗ ಅನ್ಸೈತ್ರಿ ನಿಮ್ಗ ಈ ತಳಿ ಬಗ್ಗೆ? ಚೆನ್ನಾಗಿ ಅನ್ಸುತ್ತೆ ಸರ್. ಚೆನ್ನಾಗ್ ಅನ್ಸೈತ್ರ? ನೀವು ಭೂಮಿಗೆ ಬಂದಿರಿ? ಸರ್ ನಾವು ಭೂಮಿಯಾಗೆ ಇರುತ್ತೀವಿ. ಓಕೆ. ತಮ್ಮ ಹೆಸರು ಸರ? ನಿಂಗಪ್ಪ ಸರ್. ಚೆನ್ನಾಗೈತೆ ಸರ್. ಹೌದ್ರಾ? ನೀವ್ ಎಷ್ಟು ಎಕರೆ ಹಾಕಿದಿರಿ? ನಾವು 4 ಎಕರೆ 4 ಎಕರೆ ಹಾಕಿದಿರಿ. ಓಕೆ. ಏನ್ ಚೆನ್ನಾಗ್ ಅನಿಸ್ತಾರ ಅದ್ರಾಗ? ಇಳುವರಿ ಚಲೋ ಐತ್ರಿ ಸರ್. ಎಷ್ಟು ಬಂದೈತ್ರಿ ಇಳುವರಿ? ಇಳುವರಿ ಎಕರೆಕ ಒಂದು 25 ಕ್ವಿಂಟಲ್ ಮಟ್ಟ ಬೀಳುತ್ತೆ ಸರ್. ಬೀಳ್ತೈತಿ? ಹ್ಞೂ ಸರ್. ಕಟಾವ್ ಮಾಡಿದಿರಿ? ಇನ್ನೂ ಇಲ್ಲ ಸರ್, ತನಿ ಮುರ್ದಿಲ್ಲ ಸರ್. ಚಲೋ ಐತ್ರಿ. ಇದ್ರ ತನಿ ಸೈಜ್ ಹೆಂಗೈತ್ರಿ? ಚೆನ್ನಾಗೈತ್ರಿ? ಚೆನ್ನಾಗೈತಿ. ತನಿ ಸೈಜ್ ಹೆಂಗ ಅನ್ಸೈತ್ರಿ ನಿಮ್ಗ? ದೊಡ್ಡದೈತಿ ತನಿ. ಚಲೋ ಬರುತ್ತೆ. ಹೌದ್ರಾ? ಕಾಳೆಲ್ಲ ಚಲೋ ಐತಿ ಸರ್. ಕಲರ್ ಚೆನ್ನಾಗೈತಿ ನೋಡಿ ಸರ್. ತುದಿತ ಕಾಳು ಕಟ್ಟೈತೇನ್ರಿ? ತುದಿ ಗಟ್ಟನ ಕಾಳು ಕಟ್ಟೈತಿ. ತುದಿತ ಕಾಳು ಕಟ್ಟೈತಿ. ಹ್ಞೂ ಸರ್. ಆಮೇಲೆ ತನಿ ಒಂದೇ ತರ ಐತ್ರೋ ಅಥವಾ ಒಂದ ಸೇಮ್ ಐತ್ರಿ ತನಿ ಅಷ್ಟೇ? ಎಲ್ಲ ಇನ್ಫಾರ್ಮ್ ಐತಿ. ಓಕೆ. ಇದನ್ನೆಲ್ಲ ನಿಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಹೇಳೋದಂದ್ರ ನಾವು ಚೆನ್ನಾಗಿ ಬರ್ತಾರೆ ಇಳುವರಿ, ಇದನ್ನ ಹಾಕ್ರಿ ಅಂತ ಕೇಳ್ಬಿಡ್ತೀವಿ. ತಾವುಗಳ್ರಿ? ನಾವು ಏನ್ ಹೇಳ್ಬೇಕ್ರಿ, ಸಾಕು JK ಕಂಪ್ನಿಯವ್ರನ್ನ ಬೀಜ ತಗೊಂಡಿದ್ಕ ಬಹಳ ಸಂತೋಷ ಆಯ್ತು. ಇನ್ನು ನಾನು ಉಪಯೋಗ ಮಾಡ್ತಕ್ಕಂತ ಮತ್ತೊಬ್ಬರಿಗೆ ರೈತರಿಗೆ 10,000 ಮಂದಿ ರೈತರಿಗೆ ಹಾಕಿದ್ರೆ JK ಕಂಪ್ನಿ ಬೀಜನ ಹಾಕ್ರಿ ಅಂತ 10 ಸಾರಿ ಎಲ್ಲರಿಗೆ ತಿಳಿಸಿ ಹೇಳಿನಿ. ಆದ್ರೆ ಇನ್ಮ್ಯಾಗ ನಾವು ಕಾಯಂ ಹಾಕೋದು ಎಲ್ಲಿ